ಹಾಯ್ ಗಾಯ್ಸ್, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ತಾನೇ ಜಸ್ಟ್ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಬರ್ತಿರುವಾಗ ಒಂದು DM ಬಂದಿತ್ತು. ಆಯ್ತು, ಆಮೇಲೆ ಸೊ ಅದು ಯಾವ ಕಡೆಯಿಂದ ಸಚ್ಚಿ? ಕಲರ್ಸ್ ಕನ್ನಡ ಇಂದ ಬಂದಿದ್ದು ನೋಡಿ. ಇಲ್ಲ, ನೋ ವೇ. ನಮ್ಗೆ ಸಾಕಾಗೋಯ್ತು, ನಿಜ ನಂಬಕ್ಕೂ ಆಗಿಲ್ಲ ನಮ್ಗೆ. ನಮ್ಗೆ ಖುಷಿ ಆಯ್ತು. ಒಂದು ವಿಡಿಯೋ ಮಾಡಿ ಹಾಕಿದ್ದು, ಅದು ಪರ್ಸನಲಿ ಹಾಕಿದ್ದು ನಾವು. ಸೊ ಇನ್ನು ಇನ್ಸ್ಟಾಗ್ರಾಮ್ ಹಾಕಿರ್ಲಿಲ್ಲ. ಸೊ ಅದಾದ್ ಮೆಸೇಜ್ ಬರ್ಲಿ ಅಂತ ಕಾಯ್ಕೊಂಡಿದ್ದು. ಸೊ ನಮ್ಗೆ ಯಾವ ಕಡೆಯಿಂದ ಮೆಸೇಜ್ ಬಂದಿದೆ ಅಂದ್ರೆ ಕಲರ್ಸ್ ಕನ್ನಡ ಇಂದ, ಅದು ಬಿಗ್ ಬಾಸ್ ಶೋ ಇಂದ ಬರೀ ಡೌಗಳು ನಿಂದು. ನಮ್ಗೆ ಮೆಸೇಜ್ ಬಂದಿದೆ. ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನು ನೋಡ್ತಾ ಇರಿ ವಿಡಿಯೋ ಮನೇಲಿ ಆ ವಿಷಯ ಯಾವುದು ಏನು ಅಂತ ನಾವು ತಿಳಿಸ್ಕೊಡ್ತೀವಿ. ಸೊ ಫೈನಲಿ ನೋಡಿ, ತುಂಬಾನೇ ಖುಷಿ ಆಯ್ತು ನಮ್ಗೆ. ಆಯ್ತು, ಆಮೇಲೆ ಬಿಗ್ ಬಾಸ್ ಶೋಗೆ ಯಾರು ಹೋಗ್ಬೇಕು ಅನ್ಕೊಂಡಿದ್ದೀರಾ, ಕನ್ಸ್ಕೊಂಡಿದ್ದೀರಾ? ಸೊ ಅವರು ನನ್ಸಾಗೋ ಟೈಮ್ ಇದು. ಏನಿಲ್ಲ, ಏನ್ ಮಾಡೋದು, ಜಸ್ಟ್ ಒಂದು 30 ಸೆಕೆಂಡ್ ವಿಡಿಯೋ ಮಾಡಿ ನೀಟಾಗಿ ಮಾಡಿ ಮಾಡಿ ಅವ್ರಿಗೆ ಮೆನ್ಷನ್ ಮಾಡಿ. ಸೊ ಅವರು ಕನ್ಫರ್ಮ್ ಆಗಿ ಖಂಡಿತವಾಗ್ಲೂ ನಿಮ್ಮನ್ನ ಕರ್ಕೊತಾರೆ. ಯಾಕಂದ್ರೆ ನಮ್ಮನ್ನೇ ಕರೆದವ್ರೆ, ನಮ್ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ಬಿಗ್ ಬಾಸ್ ಶೋಗೋಸ್ಕರ ನಾವು ಇನ್ನೂ ಕಾಯ್ತಾ ಇದೀವಿ ಅಲ್ಲಿ ಹೋಗ್ಬೇಕು ಅಂತ. ಸೊ ಹೇಳ್ತೀವಿ ಅಂದ್ರೆ ಈಗ ಇಲ್ಲಿ ನಾ ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ಸೊ ನಾವು ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಏನ್ ಹೇಳಿದ್ವು ಅದೆಲ್ಲ ಸುಳ್ಳು ಕತೆ. ನಿಮ್ಗೆ ಯಾವುದೇ ವಿಡಿಯೋಗಳು ಮಾಡಿದ್ರು ಅವರು ನಿಮ್ಮನ್ನ ಕರ್ಕೊಳ್ಳೋದು ಕನ್ಫರ್ಮ್ ಇಲ್ಲ. ಹೌದು. ಸೊ ಇಷ್ಟೇ, ವಿಡಿಯೋ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಇಷ್ಟೇ. ಅಷ್ಟೇ. ಸ್ಕೂಲ್ ಇಲ್ಲ, ಎಲ್ಲ ನದಿ ದಂಡೆಗೆ ಹೋಗಿ ಗಾಳಿಪಟ ಹಾರಿಸ್ಬೇಕು. ವಾಪಸ್ ಯಾರು ಬರ್ಬಾರ್ದು. ವಾಪಸ್ ಯಾರಾದ್ರೂ ಬಂದ್ರೆ ಒಬ್ಬೊಬ್ರದ್ದು ಕಾಲ್ ಕೈ ಮುರಿದು ಹಾಕ್ಬಿಡ್ತೀನಿ ನಾನು.